ಥೂ, ಗ್ರಾಚಾರ ಕೆಟ್ಟು ಅವತ್ತು ಎಂಥ ಕಾರು ಹೋದ್ನೇನು. ಹೋಗಲೇಬಾರ್ದಿತ್ತು. ಕರೆದ್ರೆ ಕರ್ಕೊಂಡ್ಲಿ ಅಂತ ಸುಮ್ಮನೆ ಇರಬೇಕಿತ್ತು. ಏನು ಮತ್ತೆ ಬೆಡಗ್ ಮಾಡೋದು ನೋಡಿದ್ರೆ ಸಾಕು, ಬರ್ಬೇಕು ಮಾಲಾಯಿಕೆ ಧೂಪ ಹಾಕಿಬೇಕು ಹಾಗೆ ಹೀಗೆ ಅಂತ. ಹೋದರೆ ಈ ಥರ. ಇದೊಂದು ಸರಿತ. ನಾನು ಇತ್ಲಾಗ ಬಂದ ಮೇಲೆ ಸ್ನಾನಕ್ಕೆ ಹೋಗಿದ್ರು ಹೋಗ್ಬೋದಿತ್ತು. ಅಷ್ಟು ಬೇಗ ಹೋಗ್ಬಿಡ್ತು. ಅದು ಒಳಗೆ ಹೋಗಿದ್ದು ಗೊತ್ತಾಗೆ ಇಷ್ಟು ಮಾತಾಡೋಕ್ಕೆ ಶುರು ಮಾಡಿದ್ದು. ಹಿಂಗಾರು ಮಾಡಿ ಜಗಳ ಕೀಳ್ಬೇಕು ಅಂತಾನೆ ಮೊದಲೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು. ನನಗೆ ಗೊತ್ತಾಗಲ್ಲ ಅಷ್ಟೇ. ಇದು ಅದೆಯಲ್ಲ ದೊಡ್ಡ ಮಂಡೆ, ಪೂರ್ವಿತನ ದಸೆಯಿಂದನೇ ಅರ್ಧ ಆಗಿದ್ದೆಲ್ಲ. ಅಕ್ಕಗೆ ಹೇಳ್ಕೊಟ್ಟು ನೋಡ್ತು, ಅದು ಮಾತು ಕೇಳಲಲ್ಲ. ಅಪ್ಪ ಅಮ್ಮನ್ನ ತಲೆ ಕೆಡ್ಸೋಕ್ಕೆ ಶುರು ಮಾಡ್ತು. ಹಂಗೋ ಹಿಂಗೋ ಈಗ ಅಕ್ಕ ಒಂದು ಇಲ್ಲೇ ಇದ್ದುಬಿಟ್ರೆ ನಂಗೆ ಆರಾಮಾಗ್ತದೆ, ಬೇಕಂದಾಗ ಬರ್ಬೋದು ಹೋಗ್ಬೋದು ತವ್ರ ಮನೆಗೆ. ಅಪ್ಪ ಅಮ್ಮನ ನೋಡ್ಕಿನ ಜವಾಬ್ದಾರಿ ಕಳೀತದೆ ಅಂತ ಹಂಗೆ ಲೆಕ್ಕ ಹಾಕಿದದು, ಮತ್ತಿನ್ನೇನಲ್ಲ. ಈಗೆಲ್ಲ ಗೊತ್ತಾಗ್ತದೆ. ಆದರೂ ಸುರೀತೊಂದು ಫೋನ್ ಮಾಡ್ತದೆ ಅಂತ ಮಾಡೀನಿ, ಮಾಡಲೇ ಇಲ್ಲಲ್ಲ. ಅದನ್ನು ಇನ್ಯಾವ ಥರದಲ್ಲಿ ತಲೆ ತಿಂದಿರ್ಬೋದು ಅಂತ. ಇಲ್ಲಿ ಯಾರೂ ಇಲ್ಲ. ಯಾರ ಹತ್ರ ಮಾತಾಡ್ತಿದ್ದ? ಫೋನ್ ನೋಡಿದ್ರೆ ಫೋನ ಇಲ್ಲ. ಒಬ್ಬನೇ ನಿಂತ್ಕೊಂಡು ಮಾತಾಡ್ತಿದ್ದೀಯ ಹೆಂಗೆ ಮರ? ಏನು ಬತ್ತ ಹುಚ್ಚೆ ಹಿಡಿತದ ಕಡಿಕೆ? ಇದೊಂದು ಕಮ್ಮಿ ಆಗಿತ್ತು, ಮತ್ತೆಲ್ಲ ನೋಡಾತು. ಎಂತ ಮಾತಾಡ್ತಿದ್ದೀಯ ಒಬ್ಬನೇ? ಯಾರು ನೋಡಿದ್ರೆ ಏನು ತಿಳ್ಕೊಬೇಕ? ನಾನು ಸತ್ಯಕ್ಕೆ ಯಾರು ಬಂದಾರೆ ಇಲ್ಲಿ ಅಂತಲೇ ಮಾಡೀನಿ. ಅಲ್ಲ, ಬೇರೆ ಯಾರ ಹತ್ರನಾರು ಮಾತಾಡಿದ್ರು ಮಾತಿಗೆ ಮಾತು ಬೇಡ, ಜಗಳ ಆಗ್ತದೆ ಅಂತ. ನಾವು ಒಬ್ಬನೇ ಮಾತಾಡಿದ್ರು ನಿನಗೇನು ಕಷ್ಟ ನೋಡೋಣ ಹೇಳ? ನಿಂಗೇನಾರು ತೊಂದರೆ ಆಯ್ತಾ? ನೀನು ಕೇಳಿದ್ನಾ? ನಾನು ಇಲ್ಲಿ ಬಂದು ನೋಡು ನಾನು ಎಂತ ಮಾತಾಡ್ತಿದ್ದೀನಿ ಅಲೇಸು ಅಂತ ಏನಾರು ಹೇಳಿದ್ನಾ? ಯಾರಗಳೇ ಬೇಡ ನಿಮ್ಮಂಗಿದ್ದಾರ್ದಂತಲೇ ನನ್ನಷ್ಟಕ್ಕೆ ನಾನು ಮಾತಾಡ್ತಿದ್ದೀನಪ್ಪ. ಅದು ಆಗಲ್ಲ ಅಂದರೆ ಮನೆಯೊಳಗೆ ಇರೋದೇ ಅಲ್ಲ ಅಂತ ಹೇಳ್ತಿದ್ದೀರಾ ಹೆಂಗೆ? ಅದ್ಯಾತ ಮಾತಾಡ್ಬೇಕಾರೆ ಮೈ ಮೇಲೆ ಬತ್ತೀಯಲ್ಲ ಮರೆಯ, ನಿಂಗೆ ಅಂತ ಆತ ಅಂತ ಹೇಳ್ಬಾರ್ದೆ ಅಂತ ಹೇಳಿದೆ. ತಲೆ ಸಮ ಇದ್ದಾರೆ ಯಾರು ಒಬ್ಬರೇ ಹಿಂಗೆ ಮಾತಾಡ್ತಾ ನಿಂತ್ಕೊಳಲ್ಲ. ಇಲ್ಲ ಹಾಗೆ ಮಾತಾಡ್ತೀನಿ ಏನಾದ್ರು ಮಾತಾಡ್ಕೆ. ನಾನು ಹೋಗಿ ಬಂದಲ್ಲ, ನಾನು ತಪ್ಪು. ನನ್ನ ಕೆಲಸ ನಾನು ಮಾಡ್ಕೊಂಡಿರ್ಬೇಕ ಇಲ್ಲ. ಹೋದಲ್ ತನಕ ಎಂಥರೊಂದು ಕೊಂಬು ಇಲ್ಲಿ ಮಾಡ್ಕೊಳ್ಳೋದು, ಬುಡಕ್ಕೆ ಬಂದ ಕೂಡಲೇ ಈ ಥರದೊಂದು ಯಾಸ ಮಾಡ್ತಾ ಇದ್ದು ಬಿಡೋದು. ನನಗೂ ಸಾಕಾಗಿ ಹೋಗಿದೆ ಇವನ್ನೇ ನೋಡಿ ನೋಡಿ. ಏನಾರು ಬಿಡುಗಡೆ ಆಗ್ತದೆ ಅತ್ಲಾಗ ಮನೆ ಬದಿ ಬರ್ತದೆ ಅಂತ ನೋಡಿದ್ರೆ ಅದನ್ನು ಒಂದು ಬರದೇ ಇದ್ದಂಗೆ ಮಾಡಿ ಬಂದ್ಕೊಂಡು ಇವಂದೇ ಕಾನೂನು ಮಾಡ್ತಾನೆ. ಮತ್ತಿಲ್ಲಿ ಹೊತ್ತಿಗೆ ಬೇಸ್ ಹಾಕ್ತೀನಲ್ಲ. ನೀನೊಬ್ಳು ಸಾಧಾರಣಕ್ಕೆ ಏನು ಎತ್ತ ಅಂತ ಕೇಳ್ತಿದ್ದೆ. ಬಹುಶಃ ಗಂಡು ಹೇಳ್ಕೊಟ್ಟಿರ್ಬೇಕು, ಬೇಡ ದೂರನೇ ಇಟ್ಬಿಡು ಅಂತ. ಅದಕ್ಕೆ ಹಾಗೆ ಮಾಡ್ತಿದ್ದೀಯ. ಏನಿಲ್ಲ, ನಾನು ಎಲ್ಲರೂ ಹೋಗಿ ಕೆರೆ ಬಾವಿ ನೋಡ್ಕಿತೀನಿ, ಮತ್ತೆ ಎಂತ ಮಾಡೋದು? ಹುಟ್ಟಿದ ತಪ್ಪಿಗೆ ಆಗಲ್ಲ. ಇದಕ್ಕಿಂತ ಹೆಚ್ಚು ಇದು ಮಾಡೋಕ್ಕೆ ನನ್ನ ಕೈಲಿ ಆಗೋದೇ ಇಲ್ಲ. ಯಾರ್ಯಾರಿಗಂತ ಇದು ಮಾಡಲಿ? ನಾ ಏನು ಮಾತಾಡಿದ್ರು ತಪ್ಪು, ಎಲ್ಲಿ ಹೋದರೂ ತಪ್ಪು, ಎಲ್ಲಿ ಬಂದರೂ ತಪ್ಪು ಅಂದರೆ ನೀವು ಇಲ್ಲಿ ಹಿಂಗೆ ಮಾಡೋದಕ್ಕೆ ಅಲ್ಲ ಅವರಲ್ಲಷ್ಟು ಸಸಾರ ಮಾಡೋದು. ಕೊಂಬೈಲಿ ಮಾಡ್ತೀನಂತೆ ಏನು? ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರ ಕಾಲಿಗೆ ಬಿದ್ದು ಬರಬೇಕಿತ್ತೇನೋ? ಅವಾಗ ಅದನ್ನು ಹೇಳ್ತೀಯ, ಸಸಾರ ಮಾಡ್ತಾರೆ ಭಾಳ, ಅವ್ರಿಗೆ ಬಗ್ಬೇಡ ನೀನು, ನಿನ್ನಿದ್ರಲ್ಲಿ ನೀನಿರು ಅಂತ. ಹೆಂಗಿದ್ದು ಕೂಡಲೇ ಈ ಥರ ಹೇಳ್ತೀರಿ? ಒಳ್ತು ಅಲ್ಲ, ಎಂತ ಮಾತಾಡ್ತಾ ಇರ್ತೀಯ? ಕೆರೆನ ಬಾವಿನ ನೋಡ್ಕಿತಾನಂತ ಏನು ಅಂಥದ್ದು ಏನಾಗಿದೆ ಈಗ? ಇದಕ್ಕೆ ಹಿಂಗೆ ಮಾಡ್ಕೊಳ್ಳೋದಕ್ಕೆಯಾ? ಸಾಕಿ ಸೊಲ್ಗಿ ಮದುವೆ ಹಬ್ಬ ಬೇಕಾದ್ದೆ ಮಾಡಿದ್ದ. ಅದನ್ನು ಮಾಡದೇ ಇದ್ದರೆ ಚೆನ್ನಾಗಿರ್ತಿತ್ತು. ಹೆಂಗೋ ಅತ್ಲಗು ಒಟ್ಟರಾಸಿ ಇರ್ತಿದ್ದೆ. ಏನು ಅಂದ್ರೆ ಮದುವೆ ಆಗಲ್ಲ, ಒಂದೇ ಚಿಂತೆ ಆಗ್ತಿತ್ತು, ಇರ್ಬೋದಿತ್ತು. ಈಗ ನೋಡು, ಮದುವೆ ಆಗಿಯೂ ಆಗದಿದ್ದಿರ್ತಾರ. ಈಗ ಹೆಂಡತಿ ಏನು ಹೇಳಿದ ಮಾತು ಕೇಳಲ್ಲ, ಮನೆಗೆ ಬಾ ಅಂದಾಗ ಬರೋಲ್ಲ. ಎಂತಕ್ಕೆ? ಆ ಚಂದಕ್ಕೆ ಮದುವೆ ಅಂತಕ್ಕೆ ಬೇಕಿತ್ತ? ಅದು ಸಾಲದು ಅಂತ ಈಗೊಂದು ಮಗು ಬೇರೆ. ಅದು ಈಗ ನಾನು ಬೇಕು ಅಂದಾಗ ಏನಾರು ಬಾಲೆ ಕರ್ಕೊಳೋಣ ಮಾಡೋಣ ಅನ್ನಂಗೆ ಅದೆಯಾ? ಯಾರೋ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಎಲ್ಲ ಹೋಗಲಿ ಅತ್ಲಾಗೆ ಅಂತೇಳಿ ನನ್ನಷ್ಟಕ್ಕೆ ನಾನು ಮಾತಾಡ್ತಾ ನಿಂತ್ರೆ ಅದಕ್ಕೂ ಬಂದು ಏನಾರು ಹೇಳ್ತೀಯ. ತಿರುಗಿ ಅಂತಾರು ಹೇಳ್ದು ಕೂಡಲೇ ಸಿಟ್ಕೊಂಡು ಹೋಗ್ತೀಯ. ನೀನು ಒಬ್ಳು ಹಿಂಗೆ ಸಿಟ್ಕೊಂಡು ಹೋಗ್ಬಿಡು. ಮತ್ತು ನಾ ಯಾರ ಹತ್ರ ಮಾತಾಡ್ಬೇಕು? ಅದಕ್ಕೆ ಒಬ್ಬನೇ ಮಾತಾಡ್ತಾ ನಿಂತಿದ್ದು. ಮಾರಯ್ಯ, ಏನು ಒಂದು ಮಾತಿಗೆ ಮಾತು ಬಂತಲ್ಲ ಹೇಳಿದೆ ಅಷ್ಟೇ. ಹಂಗೆ ಹೇಳ್ದಕ್ಕೂ ಅದೇ ಥರ ಆತದೆ ಅಂತಾನ? ಎಂತಕ್ಕೆ ಇಷ್ಟು ತಲೆ ಬಿಸಿ ಎಂತಕ್ಕೆ ಮಾಡ್ಕಿಬೇಕ?
ಫೋನ್ ಮಾಡ, ಸರಿ ತಗೊಂಡು ಫೋನ್ ಮಾಡ. ಏನು ಎತ್ತ ಅಂತ ನಿಧಾನಕ್ಕೆ ಅದ್ರ ಹತ್ರನೇ ಕೇಳ. ಈಗ ಎಂತ ಈಗ ನೀವು ಅಲ್ಲಿ ಏನು ಹೇಳಿಯೋ ಏನು ಬಿಟ್ಟಿಯೋ ನಮಗೂ ಗೊತ್ತಿಲ್ಲ. ಈಗ ನನ್ನ ಅಪ್ಪನೂ ಹೇಳ್ತಾರೆ, ಊರಲ್ಲೆಲ್ಲ ಬೇಕಮ್ಮಂಗೆ ಮಾತಾಡ್ತಾರಂತೆ. ನೀನು ಮಾಡೋ ಯಾಸನೂ ಹಂಗೆಯ, ಸ್ವಲ್ಪ ಶಿಸ್ತಾಗಿರ್ಬೇಕ ಬೇಡ. ಅವನ್ನೆಲ್ಲ ಬಿಟ್ಕೊಂಡಿಯೇ ಈಗ ಬುಡಕ್ಕೆ ಬಂದ ಕೂಡಲೇ ತಲೆ ಕೆಡ್ಸ್ಕಿ ಕೂತ್ಕೋತೀಯ. ಹೇಳು, ಸರಿತೆಗೆ ಒಂದು ಫೋನ್ ಮಾಡಿ ಹೇಳು, ಹಿಂಗೆ ನೀ ಇರಲಲ್ಲ, ಹಾಗಾಗಿ ತಲೆ ಬಿಸಿಗೆ ಒಂದು ಸ್ವಲ್ಪ ಕುಡಿತಿದ್ದೆ, ನಾನು ಇನ್ಮೇಲೆ ಏನು ಆ ಥರ ಕುಡಿಯಲ್ಲ, ಅದು ಅಭ್ಯಾಸ ಒಂದೇ ಸರಿ ಬಿಡೋಕ್ಕಾಗಲಲ್ಲ, ಹಾಗಾಗಿ ಇದು ಮಾಡಿದ್ದು ಅಂತ ಎಂತ ಹಿಂಗೆ ಹೇಳ. ನಿಮ್ಗೆ ಹೇಳ್ಕೊಡ್ಬೇಕಂದ್ರ ಎಂತ ಹೇಳೋದು? ಫೋನ್ ಮಾಡಿದ್ರೂ ಸಹಿಯಲ್ಲ ಹೇಳೋದು. ಇಷ್ಟು ದಿವಸ ಆತಲ್ಲ, ಒಂದು ಫೋನ್ ಮಾಡೋಣ ಅಂತ ನೋಡ್ತಾ, ಈಗ ಅದಕ್ಕೂ ಹೇಳಿಕೊಟ್ಟಾರೆ ಮನೇಲಿದ್ದಾರಲ್ಲ ಬೇಡ ಅಂಥೇಳಿ, ಅದಕ್ಕೆ ಅದು ಫೋನು ಮಾಡದೇ ಇದೆ. ಇಷ್ಟು ದಿವಸ ಫೋನ್ ಮಾಡದೆ ಇರ್ತಿರಲ್ಲ, ಮಧ್ಯದಲ್ಲಿ ಒಂದು ಸತಿನಾರು ಮಾಡ್ತಿತ್ತು, ಈಗ ಮಾಡಲೇ ಇಲ್ಲ. ಅಲ್ಲೋಡಲ್ಲಿ ಮತ್ತೆ ಅದನ್ನೇ ಹೇಳ್ತೀಯಲ್ಲ, ನಾನು ಸರಿ ಫೋನ್ ಮಾಡ್ತದೆ ಅನ್ನ, ನೀನು ಅದಕ್ಕೆ ಫೋನ್ ಮಾಡು ಅನ್ನ. ಏನು ನಿನ್ನ ಹತ್ರ ನಂಬರ್ ಇಲ್ಲನಾ? ಅದೇ ಫೋನ್ ಮಾಡ್ಬೇಕಾ? ಈಗ ಅದಕ್ಕೆ ಹೇಳ್ದೆ ಬಂದೀನಿ ಅಂತೀಯ, ಏನು ಅದಕ್ಕೆ ಸಿಟ್ಟು ಬಂದದೇನ? ಒಂದು ಮಾತು ಹೇಳಲ ಕೇಳಲ ಹಂಗೆ ಹೋದರು ಅಂತ. ಏನು ಹೋದಲ್ ತನಕ ನಿಮಗೆ ಗಡ್ಬಿಡಿ, ಸ್ವಲ್ಪ ಹೊತ್ತಿದ್ದ ಸಾನಿಂದ ಬರೋ ತನಕ ಕಾದಿದ್ರೆ ಏನು ಎತ್ತ ಅಂತ ಒಂದು ಮಾತುಕತೆ ಆತಿತ್ತು. ಅದು ಬಿಟ್ಕೊಂಡು ಇದ್ದು ಬದ್ದರ ಹತ್ರ ಎಲ್ಲ ಈ ಜಗಳ ದಮ್ಮಿ ಮಾಡಕ್ಕೆ ಕೂತ್ಕೊಂಡಾನ. ಇನ್ನು ಏನು ಹೇಳ್ಯಾರ ಎಂಥದ್ದು ಹೇಳ್ಯಾರ ಅನ್ನೋಕ್ಕಿಂತ ನೀನೇನು ಹೇಳಿ ಬಂದೀಯ ಗೊತ್ತಾ ನಮಗೆ? ಈಗ ನಂಗಾರು ಒಂದೊಂದೆಲ್ಲರೂ ಫೋನ್ ಮಾಡ್ತಿತ್ತು ದಸೆಯಿಂದ, ಈಗ ನನಗೂ ಫೋನ್ ಇಲ್ಲ. ನಾನು ಒಂಥರ ಹಠನೇ ಬಂತು ನನಗೆ, ನೋಡೋಣ ಮಾಡಿದ್ರೆ ಮಾಡಲಿ, ಮಾಡಿದ್ರೆ ಇಲ್ಲ ಅಂತೇಳಿ ಸುಮ್ಮನಿದ್ದೀನಿ. ಏನು ಇಷ್ಟೊತ್ತಾದರೂ ಫೋನ್ ಇಲ್ಲ. ಇಲ್ಲ, ಅದು ಮಾತ್ರ ಆಗಲ್ಲ. ನಾನು ಫೋನ್ ಮಾಡೋಕ್ಕೆ ಹೋಗಲ್ಲ, ನಾನು ಫೋನ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಏನಿಲ್ಲದೆ ಎಷ್ಟು ಸಸಾರ ಮಾಡ್ತಾರೆ. ಈಗ ನಾನು ಫೋನ್ ಮಾಡಿದ ಕೂಡಲೇ ನಾವು ಬೇಡ ಅಂತ ಬಿಟ್ಟಿದ್ದು, ನೀವೇ ಬೇಕಂತ ಫೋನ್ ಮಾಡಿ ಮಾತಾಡೋಕ್ಕೆ ಶುರು ಮಾಡಿದ್ರಿ, ಹರ್ಕತ್ತಿದ್ದು ನಿಮಗೆ ಅಂತಲೇ ಹೇಳ್ತಾರೆ ಅವರು. ಏನು ಒಂದು ಮಾತು ಹೇಳಿ ಒಂದು ಮಾತು ಬಿಡಲ, ಅಷ್ಟು ಹೇಳ್ದವ್ರಿಗೆ ಹಿಂಗೆ ಹೇಳೋದೊಂದೇನು ದೊಡ್ಡದಲ್ಲ. ನಾನು ಫೋನ್ ಮಾಡೋಕ್ಕೆ ಹೋಗಲ್ಲ, ಬಂದ್ರೆ ಬರಲಿ ಬಿಟ್ಟರು ಬಿಡಲಿ. ಎಂತ ಬಂದರೂ ಬರಲಿ ಬಿಟ್ಟರು ಬಿಡಲಿ, ನನ್ನ ಕಂಡಿಯಲ್ಲ, ಹಾಗಾಗಿ ನಾನು ಹೊತ್ಕೊಂಡು ಆಕೈರ ಮನೆಗಾಗಲಿ ಅಣ್ಣಯ್ಯರ ಮನೆಗಾಗಲಿ ಹೋಗ್ತಿರ್ತೀನಿ, ಏನಾರು ಮಾಡ್ಕ. ಹೇಳ್ತೀನಿ ಒಳ್ಳೆ ರೀತಿಯಲ್ಲಿ ಒಂದು ಫೋನ್ ಮಾಡು ಬರಲಿ ಅಂತ ಹೇಳಿ ಮುಂದೆ ಕೋಡ್ ಮೇಲೆ ಮಾಡ್ತಾನೆ. ಮತ್ತೆ ಅದು ಫೋನ್ ಮಾಡೋಕ್ಕಾಗಲ್ಲ, ಬೇಡ ಬಂದ್ರೆ ಬರಲಿ ಬಿಟ್ಟರು ಬಿಡಲಿ ಅನ್ನೋ ಮತ್ತೆ ಅದಕ್ಕೆ ಇಲ್ಲಿ ಹಿಂಗೆ ಒಬ್ಬನೇ ನಿಂತ್ಕೊಂಡು ಮಾತಾಡ್ತಾನಿದ್ದೀಯ, ಮತ್ತೆ ತಲೆ ಬಿಸಿ ಮಾಡ್ಕೊಂಡಿಯ. ಬಾಯಲ್ಲಿ ಹೇಳ್ದಷ್ಟು ಸುಲಭಕ್ಕಾಗಲ್ಲ ಯಾವುದೂ. ಏನೀಗ ಅವರೇನು ಕಂಡರ ಹಿಂಗೆ ಕೊಟ್ಟು ಮಾವ ಕಣ್ಣು ಕೊಟ್ಟು ದೇವರು ಮುಂದೆ ಅಂತಾರೆ. ಹೆಣ್ಣು ಹೆತ್ತವರಿಗೆ ಒಂದು ಸ್ವಲ್ಪ ಜವಾಬ್ದಾರಿ ಏನಾರು ಹೇಳ, ನೀನು ಮಾಡಿದ ಯಾಸಕ್ಕೆ ಅದಕ್ಕಿಂತ ಕಿಸಿಟ್ಟು. ಈಗ ಅವ್ರಿಗೇನಾರು ಫೋನ್ ಮಾಡು ಅನ್ನ, ನಿನ್ನ ಹೆಂಡತಿಗೆ ನೀನು ಫೋನ್ ಮಾಡು ಅಂದೆ. ಅಮ್ಮ ಒಂದು ಕೆಲಸ ಮಾಡು, ಇಷ್ಟು ಹೇಳ್ತೀಯಲ್ಲ, ನೀನೇ ಒಂದು ಫೋನ್ ಮಾಡು. ನಾನು ಫೋನ್ ಮಾಡಿಕೊಡ್ತೀನಿ, ನೀನೇ ಮಾತಾಡು. ಮತ್ತು ಹಿಂಗೆ ನಾನು ಹೇಳಿನಿ ಅಂತ ಹೇಳಬೇಡ. ಫೋನ್ ಮಾಡು ಅಂಥೇಳಿ ಕೊಟ್ಟ, ಹಂಗಾಗಿ ಮಾತಾಡ್ತಿದ್ದೀನಿ ಅಂತ ಏನಾರು ಹೇಳಿಗಿಡಿಯ ಕಡೆಗೆ. ಭಾಳ ಸಿಟ್ಕೊಂಡನೆ, ಮಾತೇ ಆಡಲ್ಲ ಇನ್ನು, ಬಂದರೂ ಬರಲಿ ಬಿಟ್ಟರು ಬಿಡಲಿ ಅಂತಿದ್ದ ಅಂತ ಹೇಳಿ ನೋಡು. ಹೆದರ್ತದೆ ಅವಾಗ, ತನ್ನಿಂದ ತಾನೇ ಫೋನ್ ಮಾಡ್ತದೆ. ಅದೇ ಫೋನ್ ಮಾಡಲಿ, ಆವಾಗ ನಾನು ಮಾತಾಡ್ತೀನಿ. ಹಾಂ, ನೀನು ತಲೆಯಲ್ಲಿ ಮುಸಿಕೊಂಡ ತುಂಬಿಕೊಂಡಿಯ ಅಂದರೆ ನಂಗೆ ಹಾಗೆ ಅಲ್ಲ. ನಿನ್ನ ಅಪ್ಪಗೆ ಗೊತ್ತಾದ್ರೆ ನನ್ನ ಮನೆಯಿಂದ ಹೆರ್ಗೆ ಹಾಕ್ತಾರೆ. ಎಲ್ಲಿಗೆ ಹೋಗಲಿ ನಾನು ಈ ಸಹಾಯ ಕಡೆ ಕಾಲದಲ್ಲಿ? ನೀನು ತಿಳ್ಕೊಂಡಷ್ಟು ಸುಲಭಕ್ಕೆ ಯಾವುದೂ ಇರಲ್ಲ, ತಿಳ್ಕ. ಹೆದರು ಬಿಡ್ತದಂತೆ ಮತ್ತು ಫೋನ್ ಮಾಡ್ತದಂತೆ, ಬರ್ದಿದ್ರೆ ಬೇಡ ಇರಲಿ ಅಲ್ಲೇ ಅಂತದೆ. ಏನೀಗ ಅದಕ್ಕೆ ಮನೇಲಿ ಏನು ಅದ್ಗೆ ದಿಕ್ಲು ಕಾಟದೆಯಾ ಎಂತ ಅದೇ? ಅಪ್ಪ ಅಮ್ಮನ ನೋಡ್ಕೊಂಡು ಇರ್ತದೆ, ಜೊತೆಗೊಂದು ಬಾಲೆ. ಏನು ಹೆದರಿಕೆ? ಇಲ್ಲಿ ಬಂದು ಐಸಿರಿ ಕಂಡಿದ್ದಷ್ಟರಲ್ಲೇ ಅದೇ. ನಾನು ಮತ್ತೆ ಬಾಯಿ ಮೇಲಕ್ಕೆ ಹೇಳೋದು ಹಂಗೆ ಕುಲ ಕುಟುಂಬ ಅದು ಇದು ಅಂತ ಹೇಳಿ ಎಲ್ಲ ನಮ್ಮ ಇದನ್ನು ಬಿಟ್ಕೊಡ್ಬಾರ್ದಲ್ಲ ಅಂತ. ನೀನು ಅದೇ ಸತ್ಯ ಅಂತ ಮಾಡ್ಕೊಂಡು ನೀ ಎಂತಕ್ಕೆ ಬರ್ತದ? ಅದು ಬತ್ತೀನಿ ಅಂತ ದೈನ ಅಂದು ಎಂತಕ್ಕೆ ಬರ್ತದದ? ನಿಂಗೆ ಬೇಕಾಗಿದ್ದು ಅದಕ್ಕಲ್ಲ. ನೋಡು ವಾಗೇಶ, ಹೇಳ್ತೀನಲ್ಲ ಇಸ್ಕ್ಯ, ಗುಂಡುಗೆ ಸ್ವಲ್ಪ ಅನುಮಾನ ಬಂದದೆ. ನಿನ್ನೆ ಕೇಳ್ತಿದ್ದ, ಸಣ್ಣಮ್ಮ ಬತ್ತಾರ ಅಂತನೋ, ಯಾವಾಗ ಬತ್ತಾರಂತೆ,
ವಾಗಿಸಣ್ಣ ಏನಾರು ಜಗಳ ಮಾಡ್ಕೊ ಬಂದಾರನೋ ಅಂತೇಳೆಲ್ಲ ಕೇಳೇನೆ. ಅವ್ನು ಏನು ಗುಮಾನಿ ಬಂದದ ಗೊತ್ತಿಲ್ಲ. ಅವನಿಗೇನಾರು ಗೊತ್ತಾಯ್ತು ಸರಿತು ಬರೋಲ್ಲ ಅಂತ ಅಂದ್ರೆ ಅವ್ನು ಮನೆ ಬಿಟ್ಟು ಹೋಗ್ತಾನೆ. ಯಾರು ಕೆಲಸ ಮಾಡೋರು ಯಾರು ಅವಾಗ? ನಿಧಾನದಿಂದ ಕೂತು ಸ್ವಲ್ಪ ಜ್ಞಾನ ಮಾಡು. ಒಳ್ಳೆ ಮಾತಲ್ಲಿ ಫೋನ್ ಮಾಡು. ಫೋನ್ ಮಾಡಿ ನಿಧಾನದಿಂದ ಮಾತಾಡು. ನೀನು ಈ ದರ್ಪ ಎಲ್ಲ ತೋರ್ಸಕ್ಕೆ ಹೋಗಬೇಡ. ಯಾಕೆ ಹಿಂಗೆ ಮಾಡ್ತೀಯ ಮಾರತಿ? ನಾ ಯಾವ ಒಂದು ಕೆಲಸ ಮಾಡೋಕ್ಕೆ ಹೇಳಿದ್ರು ನಿನಗಾಗಲ್ಲ ಅಂತೀಯ, ಮತ್ತು ತಿರುಗಿ ನನಗೆ ಏನಾರು ಹೇಳಕ್ಕೆ ಬತ್ತೀಯ. ಹಂಗಾರೆ ಒಂದು ಕೆಲಸ ಮಾಡು, ಸಚಿನ್ಗೆ ಒಂದು ಫೋನ್ ಮಾಡಿ ಹೇಳಕ್ಕೆ ಹೇಳು, ನಾವಿಬ್ಬರು ಬರ್ತೀವಿ ಕರೆಯೋಕ್ಕೆ, ಯಾವಾಗ ಬರ್ತೀರಿ ಅಂತ ಕೇಳಕ್ಕೆ ಹೇಳು. ಇದೇ ಸರಿ. ಇದೇ ಸಚಿನ್ನ ಮಾತಿಗೆ ಅಲ್ಲ ಅನ್ನಲ್ಲ ಅದು. ನೀನು ತಲೆ ಕೊಡ್ಬೇಕು ನೋಡು, ಎಂತೆಂಥ ಉಪಾಯ ಹೊಳಿತಾವ ಹಂಗಂತ. ಅಪ್ಪಂತಾಗಿದ್ದೊಂದು ಬಿಟ್ಟು ಮತ್ತೆಲ್ಲ ಸಚಿನಿಗೆ ಫೋನ್ ಮಾಡ್ಬೇಕಂತೆ, ಅವ ಕರಿತಾನಂತೆ. ನಾ ಈಗ ಫೋನ್ ಮಾಡ್ದ ಕೂಡಲೇ ಬಲ್ಲಿ ಹೊತ್ತಿಗೆ ನಾ ಕರಿಯಕ್ಕೆ ಬರ್ತೀನಿ ಅಂತ ಹೇಳಿ ಹೋಗಿ ಕರ್ಕೊ ಬಂದು ಬಿಡ್ತಾನೆ. ನಿನ್ನ ತಲೆಯಲ್ಲಿ ಎಂತ ಅದೆಯಾ? ನಾನು ಯಾಕೆ ಕರಿಬೇಕು ಅಂತ ಫಸ್ಟ್ ಕೇಳ್ತಾನೆ ಅವ. ಏನು ಮಾಡ್ಕೊಂಡಿರಿ ಈಗ ಅವ್ರನ್ನ ಬನ್ನಿ ಅಂತ ನಾನು ಯಾಕೆ ಕರಿಬೇಕು, ನೀವ್ಯಾಕೆ ಕರಿಯಲ್ಲ ಅಂತಾನೆ. ಏನು ಹೇಳಲೆ? ಹಿಂಗೆ ಹೇಳಿದ ಕೂಡಲೇ ಒಳ್ಳೆ ಕೆಲಸ ಆತ, ಅವರಲ್ಲೇ ಇರಲಿ ನೀವು ಇಲ್ಲೇ ಇರಿ ಅಂತಾನೆ. ಮಾತಾಡ್ತಾನೆ. ಸಚಿನಿಗೆ ಹೇಳ್ಬೇಕಂತೆ, ಅವ್ನು ಕರಿಬೇಕಂತೆ. ಯಾವುದೊಂದು ಹೇಳಿದ್ರು ಹಿಂಗೆ ಹೇಳ್ತೀಯಲ್ಲ ಮಾರತಿ. ಹಂಗಾರೆ ನಾ ಈಗ ಎಂತ ಮಾಡಬೇಕು ಅಂತ ನೀನು ಹೇಳೋದ? ಇಷ್ಟೊತ್ತು ನಾ ಎಂತ ಹೊರಿಕತೆ ಹೇಳಿದ್ದಾನ? ಅಲ್ಲೇ ಇಲ್ಲ ನಾ ಹೇಳಿದ್ದ. ಮತ್ತು ನಾ ಎಂತ ಮಾಡೋದು ಅಂತ ಕೇಳ್ತೀಯ ಹೊಸೂಟಿ. ಫಸ್ಟ್ ಸರಿತೆಗೊಂದು ಫೋನ್ ಮಾಡು. ನಾನು ಮಾತು ಸಾಕಂತ ಕಂಡ್ರೆ ಫೋನ್ ಮಾಡಿ ಹಿಂಗೆ ಯಾವತ್ತು ಬತ್ತೀಯ ಏನು ಎತ್ತ ಬಾಗಿ ಹಿಂಗೆ ಮಾತಾಡಿರಲ್ಲ, ಅಪ್ಪಗೇನೋ ಹೇಳಿರಲ್ಲ ಅಂದರೆ ಏನೋ ಸಿಟ್ಟಲ್ಲಿದ್ದೆ, ಒಂಥರ ಸುಸ್ತು ಆದಂಗೆ ಆಗಿತ್ತು. ಹಾಗಾಗಿ ಅವರೇನೋ ಹೇಳಿದ್ರು, ನಾನು ಹೇಳಿದೆ. ನಾನೇನು ಹೇಳಿದ್ದಲ್ಲ, ಅವರು ಹಂಗೆ ಹೇಳ್ಯಾರೆ ಅಂತ ಹೇಳು. ನಿಧಾನದಿಂದ ಮಾತಾಡು ಸ್ವಲ್ಪ. ಅದು ಇಲ್ಲಿಗೆ ಬರಬೇಕು ಅಂತ ಕಂಡ್ರೆ, ಬೇಡ ಅಂದರೆ ಸುಮ್ಮನಿರು.